ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಶ್ರೀಗಳವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ಆಶ್ರಯ ಫೌಂಡೇಶನ್ಗೆ ಬೆನ್ನೆಲುಬಾಗಿ ನಿಂತು ನಾಗರತ್ನ ಅವರಿಗೆ ಮತ್ತೆ ಮಕ್ಕಳಿಗೆ ಬದುಕುವುದಕ್ಕೆ ಅವಕಾಶ ಮಾಡಿಕೊಟ್ಟಂತ ಇನ್ನಿತರೆ ದಾನಿಗಳಿಗೆ ಭಾರತ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ವಿಧಿ ನಿಯಮ ಏನು ಅಂತ ಯಾರಿಗೂ ಗೊತ್ತಿಲ್ಲ, ಆದರೆ ಆಗಲೇಬೇಕಾಗ್ತದೆ. ಕೆಲವಾರು ಸಂದರ್ಭದಲ್ಲಿ ಆಗುವ ಕೆಲವು ಸಣ್ಣ ಅನಾಹುತಗಳು ತುಂಬಾ ದುಷ್ಪರಿಣಾಮವನ್ನು ಬೀರ್ತದೆ ಅನ್ನೋದಕ್ಕೆ HIV ಕೂಡ ಒಂದು ದೊಡ್ಡ ನೋವಿನ ಸಂಗತಿ. ಈ ಹೆಣ್ಮಗಳು ಗೊಂಬೆ ಇದ್ದಂಗಿತ್ತು. ಒಂದು 10 ವರ್ಷ 12 ವರ್ಷ ಆಗಿರ್ಬೇಕು ನನ್ನ ಪರಿಚಯ. ನಾನು ಬಂದಾಗೆಲ್ಲ ಎಮೋಷನಲ್ಲಿ ಕೂಗಾಡೋದು. ನಾನು ಒಂದಿನ ಕರೆದು ತಾಯಿ ಏನಾಗ್ಬೇಕು ಬಾಬಾ ಇಲ್ಲಿ ಅಂತಂದೆ. ಆದರೆ ಆಕೆಯ ಭಾವನೆಯನ್ನು ಅರ್ಥ ಮಾಡಿಕೊಂಡು ಆಕೆಯ ಧೈರ್ಯವನ್ನ ಅರ್ಥ ಮಾಡಿಕೊಂಡು ನನಗೆ ತುಂಬಾ ಆನಂದ ಆಯಿತು. ಬರಬಡಿದ್ರೆ ಭಗವಂತ ಎಲ್ಲರಿಗೂ ಕೂಡ ಒಂದೊಂದು ಆಶೀರ್ವಾದ ಮಾಡ್ತಾನೆ ಅನ್ನೋದಕ್ಕೆ ಆ ಹೆಣ್ಮಕ್ಳಿಗೆ ನೀವು ಒಂದು ದೊಡ್ಡ ಉದಾಹರಣೆ. ನಾನು ವೈಯಕ್ತಿಕವಾಗಿ